ಉತ್ಕರ್ಷ್ ಅವರು ಈ ಪ್ರಶ್ನೆ ಯಾಕೆ ಬರುತ್ತೆ ಅಂತಂದ್ರೆ, ರಾಜಣ್ಣ ಅವರು ಇದೇ ವೇದಿಕೆಯಲ್ಲಿ ನೀವು ಕೂತಿರೋದ್ರಿಂದ ಒಂದ್ 2 ಹೆಜ್ಜೆ ಲೆಫ್ಟ್ ಇರ್ಬೋದು, ಇಲ್ಲಿ ಕೂತ್ಕೊಂಡು ರಾಜಣ್ಣ ಅವರು ಹೇಳ್ತಾರೆ, ಡಿ.ಕೆ. ಶಿವಕುಮಾರ್ ಇನ್ ಕೇಸ್ ಮುಖ್ಯಮಂತ್ರಿ ಆಗ್ಬಿಟ್ರೆ ಇಡೀ ರಾಜ್ಯದಲ್ಲಿರುವ ಕಾಂಗ್ರೆಸ್ ಕಚೇರಿಗಳಿಗೆ ಬೀಗ ಹಾಕೋ ರೀತಿಯ ಪರಿಸ್ಥಿತಿ ಬಂದ್ಬಿಡುತ್ತೆ. ರಾಜಣ್ಣ ಅವರನ್ನ ಪಕ್ಷದಿಂದ ಹೊರಗಿಟ್ಟಿದೆ ಸರಿಯೇ, ಅಂದ್ರೆ ಅಧಿಕಾರದಿಂದ ಹೊರಗಿಟ್ಟಿದ್ದಾರೆ ಪಕ್ಷ ಸರಿಯೇ, ಬಟ್ ದರ್ ಇಸ್ ಅ ಸತೀಶ್ ಜಾರಕಿಹೊಳಿ, ದರ್ ಇಸ್ ಅ ಎಚ್ ಸಿ ಮಹದೇವಪ್ಪ, ದರ್ ಇಸ್ ಅ ಜಾರ್ಜ್. ಈ ರೀತಿಯಲ್ಲಿ ಸಿದ್ದರಾಮಯ್ಯ, ಭೈರತಿ ಸುರೇಶ್ ಅವರಂತೂ ಇವತ್ತು ಕಾರ್ ಡ್ರೈವ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಟ್ರು. ಸೊ ಇವರೆಲ್ಲರಿಂದ ಈ ಸರ್ಕಾರಕ್ಕೆ, ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರಕ್ಕೆ ಬೆಂಬಲ ಯಾವ ರೀತಿ ನಾವು ನಿರೀಕ್ಷೆ ಮಾಡಬೇಕು ಅಂತ? ಮೇಡಮ್, ಅದಕ್ಕಿಂತ ಮುಂಚೆ ನನಗೆ ನಮ್ಮ ಸಹೋದರರು ಕೇಳಿದ್ರು, ಹಿಂದುಳಿದ ವರ್ಗದ ಬಗ್ಗೆ ಬಹಳಷ್ಟು ಕಾಳಜಿ ನಿಮ್ಗಿದೆ ಅಂತ. ಹಿಂದುಳಿದ ವರ್ಗ ಮತ್ತು ದಲಿತರ ವಿಚಾರದಲ್ಲಿ ಬಹಳ ಸ್ಪಷ್ಟಪಡಿಸ್ತೀನಿ, ಇಡೀ ದೇಶದಲ್ಲಿ ಅತಿ ಹೆಚ್ಚು ಅಧಿಕಾರವನ್ನು ಕೊಟ್ಟಿರ್ತಕ್ಕಂಥ ಹೆಗ್ಗಳಿಕೆ ಭಾರತೀಯ ಜನತಾ ಪಾರ್ಟಿಗೆ. ನರೇಂದ್ರ ಮೋದಿ ಅವರೇ ಅದಕ್ಕೆ ಜ್ವಲಂತ ಉದಾಹರಣೆ. ಪ್ರಧಾನಮಂತ್ರಿಗಳು ಕೂಡ ಅದೇ ಅತ್ಯಂತ ಸಣ್ಣ ಹಿಂದುಳಿದ ಸಮುದಾಯದಿಂದ ಬಂದಿರತಕ್ಕಂಥ ವ್ಯಕ್ತಿ. ಮತ್ತೆ ಕಾಂಗ್ರೆಸ್ನವರು ಅರ್ಥ ಮಾಡ್ಕೋಬೇಕು, ಕಳೆದ 75 ವರ್ಷಗಳಿಂದ ಒಂದೇ ಒಂದು ನ್ಯಾಷನಲ್ ಒಬಿಸಿ ಕಮಿಷನ್ ಅನ್ನ ಮಾಡಕ್ಕಾಗಿರ್ಲಿಲ್ಲ. ಇಟ್ ವಾಸ್ ದ ಫೇಲ್ಯೂರ್ ಆಫ್ ದ ಕಾಂಗ್ರೆಸ್. ಅದನ್ನ ಮಾಡಿದ್ಯಾರು ಅಂತಂದ್ರೆ ನರೇಂದ್ರ ಮೋದಿ ಅವರು, ಅದೇ ಹಿಂದುಳಿದ ಸಮುದಾಯದಿಂದ ಬಂದಂತವರು. ನೀವು ನೋಡಿ, ಇಡೀ ದೇಶದಲ್ಲಿ 22 ರಾಜ್ಯಗಳು ಆಳ್ವಿಕೆಯಲ್ಲಿ ಇದ್ದೇವೆ. ಆ 22 ರಾಜ್ಯಗಳಲ್ಲಿ ಸುಮಾರು 8 ಜನ ಹಿಂದುಳಿದ ಸಮುದಾಯಕ್ಕೆ ಸೇರಿದಂತ ಮುಖ್ಯಮಂತ್ರಿಗಳು ಭಾರತೀಯ ಜನತಾ ಪಾರ್ಟಿ ಅವಕಾಶ ಮಾಡಿಕೊಟ್ಟಿದೆ. ನಯಾಬ್ ಸಿಂಗ್ ಸೈನಿ ಹರಿಯಾಣ, ಮೋಹನ್ ಯಾದವ್ ಮಧ್ಯಪ್ರದೇಶ್, ಸಾಮ್ರಾಟ್ ಚೌಧರಿ ಬಿಹಾರ್, ಪ್ರಮೋದ್ ಸಾವಂತ್ ಗೋವಾ, ಪ್ರೇಮ್ ಸಿಂಗ್ ತಮಾಂಗ್ ಸಿಕ್ಕಿಂ, ಮತ್ತೆ ಎಸ್ಟಿ ಸಮುದಾಯದಿಂದ ವಿಷ್ಣು ದಿಯೋಸಾಯಿ ಛತ್ತೀಸ್ಗಢ, ಮೋಹನ್ ಚರಣ್ ಮಾಂಜಿ ಒಡಿಶಾ, ಪ್ರೇಮ ಕಂಡು ಅರುಣಾಚಲ್ ಪ್ರದೇಶ್. ಈಗ ಇಡೀ ದೇಶದಲ್ಲಿ ರಾಹುಲ್ ಗಾಂಧಿ ಅವರು ಹೋಗಿದ ಕಡೆ ಎಲ್ಲ ಭಾಷಣ ಮಾಡಿದ್ರಲ್ವಾ, ಆದ್ರೆ ಯಾವ ಆಧಾರದ ಮೇಲೆ ಸಿದ್ದರಾಮಯ್ಯ ನಿಲ್ಲಿಸಿದ್ರಿ ಅನ್ನುವಂತ ಸ್ಪಷ್ಟತೆ ಕೂಡ ಕೊಟ್ಟಿಲ್ಲ. ಮತ್ತೆ ಇವತ್ತು ಒಂದು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ, ನೀವು ಹಿಂದುಳಿದ ಸಮುದಾಯಗಳು ಮತ್ತು ದಲಿತ ಸಮುದಾಯಗಳಿಗೆ ಮಾಡಿರ್ತಕ್ಕಂಥ ಅನ್ಯಾಯ ಇವತ್ತು ಕರ್ನಾಟಕದಲ್ಲಿ ಬಟ ಬಯಲಾಗ್ತಿದೆ. ಅದೇ ಅಹಿಂದ ಸಮುದಾಯದ ನಾಯಕರು ಏನ್ ಮಾತಾಡ್ತಿದ್ದಾರೆ ಕಾಂಗ್ರೆಸ್ ಪರವಾಗಿ, ಕಾಂಗ್ರೆಸ್ನ ವಿರುದ್ಧವಾಗಿ ನಿಮ್ಮ ಬದ್ಧತೆ ಏನಾಯ್ತು ಹಾಗಾದ್ರೆ? ಹಾಗಾಗಿ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ, ಮುಖ್ಯಮಂತ್ರಿಗಳು ಏನೇ ಬದಲಾವಣೆ ಆದ್ರೂ ಸಿಸ್ಟಮ್ ಇಸ್ ನಾಟ್ ಚೇಂಜಿಂಗ್. ಇನ್ ಡಿ.ಕೆ. ಶಿವಕುಮಾರ್ ಅವರ ವಿಚಾರಕ್ಕಂತೂ ನಾವು ಅನೇಕ ಬಾರಿ ಚರ್ಚೆ ಮಾಡಿದೀವಿ. ಇರ್ತಕ್ಕಂಥ ಅದೇ ಕರಪ್ಷನ್ ಮತ್ತು ಕಮಿಷನ್ ಕಂಟಿನ್ಯೂ ಆಗ್ತದೆ, ಯಾವ ಬದಲಾವಣೆ ಆಗೋದಿಲ್ಲ. ಮಾತನಾಡ್ತಿದ್ದೀನಿ ಸರ್, ಶಾಸಕರು, ಸಚಿವರು, ಕಾರ್ಯಕರ್ತರ ಬೆಂಬಲ ಈ ಸರ್ಕಾರ, ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಇನ್ ಕೇಸ್ ರಚನೆ ಆದ್ರೆ ಇರುತ್ತಾ ಅಂತ ಹೇಳಿ ವಿರೋಧ ಪಕ್ಷವಾಗಿ ಯಾವ ರೀತಿ ಗಮನಿಸ್ತೀವಿ? ನೋಡಿ, ಒಂದು ಬಹಳ ಸ್ಪಷ್ಟವಾಗಿ ನಾವು ಇವಾಗ ಈ ಪ್ರಸ್ತುತ ಬೆಳವಣಿಗೆ ನೋಡಿದಾಗ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಟ್ಟಿರಬಹುದು, ಆದ್ರೆ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯನವರ ನಡೆ ಹೇಗೆ ಅಂತ ಗೊತ್ತಿಲ್ಲ. ಯಾಕಂದ್ರೆ 2019ರಲ್ಲಿ ಇದೇ ಧರ್ಮಸ್ಥಳದ ಒಂದು ರೆಸಾರ್ಟ್ಗೆ ಹೋಗಿ, ಶಾಂತಿವನಕ್ಕೆ ಹೋಗಿ ಯಾವ ರೀತಿ ಸರ್ಕಾರವನ್ನ ಬೀಳಿಸುವುದು ಅನ್ನೋದು ಗೊತ್ತಿದೆ. ಸೊ ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಬಹಳ ಅದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಮಾಡ್ಬೇಕು. ಆಮೇಲೆ ಅಲ್ಲಿನ ಕಾಂಗ್ರೆಸ್ ಎಂಎಲ್ಎಗಳು, ಮಂತ್ರಿಗಳೇ ಹೇಳ್ತಕ್ಕಂಥದ್ದು ಯಾರಿಗೂ ಸ್ಪಂದನೆ ಮಾಡೋದಿಲ್ಲ. ಅವರು ಯಾರಾದ್ರೂ ಹತ್ರ ಬಂದ್ರೆ ಮೈವೇಸ್ ಹೈವೇ ಅನ್ನೋ ರೀತಿ ಅವ್ರು ವರ್ತನೆ ಮಾಡ್ತಾರೆ. ಇನ್ನು ಈ ರೀತಿ ಇದ್ದಾಗ ಇನ್ನು ಎಷ್ಟರ ಮಟ್ಟಿಗೆ ಸರ್ಕಾರ ನಡೆಸಲಿಕ್ಕೆ ಆಗ್ತದ್ರಿ? 140 ಜನ ನಮಗೆ ಸಹಕಾರ ಇದ್ದಾರೆ ಅಂತ ಸುಮ್ನೆ ನೀವು ಬೊಬ್ಬೆ ಭಾಷಣ ಹೊಡೆಯಕ್ಕೆ ಸೀಮಿತ ಮಾಡಬೇಡಿ. ನಿಜವಾಗ್ಲೂ ಕಾಳಜಿ ಇದ್ರೆ ಜನಪರವಾಗಿ ಕೆಲಸ ಮಾಡ್ತಕ್ಕಂಥದ್ದನ್ನ ಮಾಡಿ. ಮಂಜುನಾಥ್ ಅವ್ರಿಗೆ ಅಬ್ಜೆಕ್ಷನ್ ಇದೆ ನೀವು ಮಾತನಾಡ್ತಿರೋದ್ರ ಬಗ್ಗೆ. ಮಂಜುನಾಥ್ ಕ್ವಿಕ್ ಆಗಿ 20 ಸೆಕೆಂಡ್ ರಿಯಾಕ್ಟ್ ಮಾಡಿದ್ರೆ ನಾನು ಹೋಗಾರ್ ಸಾರಿ ಪ್ರಶ್ನೆಗೆ ಹೋಗ್ಬೇಕು. ಸರ್, ಇವತ್ತು ಏನು ಸಿದ್ದರಾಮಯ್ಯ ಅವರು ಯಾವ ರೀತಿಯಲ್ಲಿ ಇವತ್ತು ರಾಹುಲ್ ಗಾಂಧಿ ಅವರು ಹಿಂದುಳಿದ ವರ್ಗದ ನಾಯಕ ಸಿದ್ದರಾಮಯ್ಯರು ಈ ರಾಜ್ಯಕ್ಕೆ, ಈ ದೇಶಕ್ಕೆ ಎಷ್ಟು ಅವಶ್ಯಕತೆ ಅನ್ನೋದ್ರ ಮೇಲೆ ಅವರು ಈಗ ಈ ರಾಷ್ಟ್ರದ ಕೇಂದ್ರ ಸರ್ಕಾರದ ಎಲ್ಒಪಿ ಆಗಿ ರಾಜ್ಯಸಭೆಗೆ ಸೀಟು ಕೊಟ್ಟು ನಿಮಗೆ ಗೌರವಯುತವಾಗಿ ನಡೆಸ್ಕೊಂತೀವಿ, ನಿಮ್ಮ ಸೇವೆ ಕಾಂಗ್ರೆಸ್ ಪಕ್ಷಕ್ಕೆ, ಈ ರಾಷ್ಟ್ರಕ್ಕೆ ಅವಶ್ಯಕತೆ ಇದೆ ಅಂತ ಏನು ಅವರು ಮನವಿ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಹಿಂದುಳಿದ ವರ್ಗದ ಪರವಾಗಿ ನಾನೊಂದು ಲಿಸ್ಟ್ ಕೊಟ್ಟೆ ನಿಮಗೆ, ನೀವು ಒಂದೇ ಒಂದು ಲಿಸ್ಟ್ ಕೊಡ್ರಿ, ಎಷ್ಟು ಜನ ಹಿಂದುಳಿದ ಮುಖ್ಯಮಂತ್ರಿಗಳು ಮಾಡಿದಿರಿ ಪ್ರಸ್ತುತ ಅಂತ. ತಾವು ನೋಡಿ ಇವತ್ತು ಆಮೇಲೆ ಬಹಳ ಇದೊಂದು ಚಾಳಿ ಆಗ್ಬಿಟ್ಟಿದೆ ಸ್ಮಿತಾ ಮೇಡಮ್, ಈ ಹಿಂದುಳಿದ ಸಮುದಾಯದವ್ರನ್ನ ಕಾಂಗ್ರೆಸ್ ಗುತ್ತಿಗೆ ತಗೊಂಡಿದ್ದಾರೆ. 25 ವರ್ಷಗಳಿಂದ ಅಧಿಕಾರವನ್ನ ಕೊಟ್ಟಿರೋದು ಅತ್ಯಂತ ಸಣ್ಣ ಹಿಂದುಳಿದ ಸಮುದಾಯಕ್ಕೆ, ನರೇಂದ್ರ ಮೋದಿ ಅವರಿಗೆ. ಅವ್ರಿಗಿಂತ ಉದಾಹರಣೆ ಬೇಕಾ ಮಂಜುನಾಥ್ ಅವರೇ? ನೀವೇನ್ ಗುತ್ತಿಗೆ ತಗೊಂಡಿಲ್ಲ ಹಿಂದುಳಿದ ಸಮುದಾಯಗಳನ್ನ, ದಲಿತರ ನೀವೇನ್ ಗುತ್ತಿಗೆ ತಗೊಂಡಿಲ್ಲ. ಚಾಳಿ ಆಗ್ಬಿಟ್ಟಿದೆ. ಮಂಜುನಾಥ್ ಅವರೇ, ನಿಮ್ಗೆ ಜೆಡಿಎಸ್ ವಕ್ತಾರರು ಕೇಳಿದ ಪ್ರಶ್ನೆ ಕೂಡ ವ್ಯಾಲಿಡ್ ಇದೆ. ಮಂಜುನಾಥ್ ಸರ್ ಕೇಳಿಸ್ಕೊಳ್ಳಿ, ದಯವಿಟ್ಟು. ಕರೆಕ್ಟು, ರಾಷ್ಟ್ರ ರಾಜಕಾರಣಕ್ಕೆ ಬನ್ನಿ ಅಂತ ಕರೀತಿದ್ದಾರೆ. ಮಂಜುನಾಥ್ ಸರ್ ನಿಮ್ಗೆ ಪ್ರಶ್ನೆ ಕೇಳಿಸ್ಕೊಳ್ಳಿ. ರಾಷ್ಟ್ರ ರಾಜಕಾರಣಕ್ಕೆ ಬನ್ನಿ ಅಂತ ಕರೀತಿದ್ದಾರೆ, ನಿಜವೇ. ಹಾಗಾದ್ರೆ ಕರ್ನಾಟಕಕ್ಕೆ ಸಿದ್ದರಾಮಯ್ಯನವರ ಅವಶ್ಯಕತೆ ಮುಗಿದೋಯ್ತಾ ಅನ್ನೋ ಜೆಡಿಎಸ್ ಪ್ರಶ್ನೆ.
ಖಂಡಿತವಾಗ್ಲೂ ಕರ್ನಾಟಕಕ್ಕೆ ಸಿದ್ದರಾಮಯ್ಯನವರ ಸೇವೆ ಮುಂದೊಂದು ಕೂಡ ಅವರು ಕೂಡ ಹೇಳಿದರೆ ನಾನು ಸಕ್ರಿಯವಾಗಿ ರಾಜ್ಯ ರಾಜಕಾರಣದಲ್ಲಿ ಇರ್ತೀನಿ ಅಂತ ಒಲವನ್ನ ಸಿದ್ದರಾಮಯ್ಯನವರು ಕೂಡ ತೋರಿಸ್ತದೆ. ಇದು ತೋರಿಸ್ತದೆ ಯಾಕೆ ಮುಂದುವರಿಸ್ತಾ ಇಲ್ಲ ಅನ್ನೋದು ಪ್ರಶ್ನೆ. ಇವತ್ತು ಸಿದ್ದರಾಮಯ್ಯ ಯಾಕೆ ಮುಂದುವರಿಸ್ತಾ ಇಲ್ಲ? ಸಕ್ರಿಯ ರಾಜಕಾರಣದಲ್ಲಿ ಮುಂದುವರಿಯುತ್ತೇನೆ ಅಂತ ಅಲ್ಲರಿ, ಮುಖ್ಯಮಂತ್ರಿ ಆಗಿರೋದು ಸಕ್ರಿಯ ರಾಜಕಾರಣಕ್ಕೂ ವ್ಯತ್ಯಾಸ ಇರಲ್ಲನ್ರಿ. ನೋಡಿ ಸರ್, ಮುಖ್ಯಮಂತ್ರಿ ಆಗಿ ಮುಂದುವರಿಸ್ತಾ ಇಲ್ಲ. ಅಲ್ಲ, ನಮ್ಮನ್ನ ವಿರೋಧ ಮಾಡ್ತಾರ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಬ್ರದರ್. ನಾನ್ ಕೇಳ್ತಾರೆ ಯಾಕೆ ಮುಂದುವರಿಸ್ತಾ ಇಲ್ಲ ಅನ್ನೋದಷ್ಟೇ, ಇನ್ನೇನಿಲ್ಲ. ಸಿದ್ದರಾಮಯ್ಯ ಒಳ್ಳೆ ಆಡಳಿತಗಾರರು, ಹೂಬ್ಲೆಟ್ ವಾಚ್ ವಿಚಾರದಲ್ಲಾಗಿರ್ಬೋದು, ಮೂಡಾ ವಿಚಾರದಲ್ಲಾಗಿರ್ಬೋದು, ಇರ್ಲಿ ಪರವಾಗಿಲ್ಲ, ಅದನ್ನೆಲ್ಲ ಸಮರ್ಥಿಸಿದ್ದಾರೆ. ಯಾಕೆ ಮುಂದುವರಿಸ್ತಾ ಇಲ್ಲ ಅನ್ನೋದು. ಮೂಡ ಹಗರಣ ಏನಿದೆ ಅದ್ಯಾವುದು ಅಲ್ಲ, ಪಾಪ ಸ್ವಚ್ಛಾರತ ರಾಜಕಾರಣಿಗಳು ಹೂಬ್ಲೆಟ್ ವಾಚ್ ಅನ್ನು ವಾಪಸ್ ಕೊಟ್ರು, ನಂದು ಅಬ್ಜೆಕ್ಷನ್ ಇಲ್ಲ. ಪಾಪ ಸ್ವಚ್ಛಾರತ ರಾಜಕಾರಣಿಗಳು ನೀವು ಹೊಗಳ್ಕೊಳ್ಳಿ, ನಂಗೆ ಬೇಸರ ಇಲ್ಲ. ಆದ್ರೆ ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯ ಕಾಂಗ್ರೆಸ್ಗೆ ಅವಶ್ಯಕತೆ ಇದೆಯಾ ಇಲ್ವಾ ಸಣ್ಣ ಪ್ರಶ್ನೆ. ಸಿದ್ದರಾಮಯ್ಯನವರು ಈ ರಾಜ್ಯಕ್ಕೆ, ಈ ರಾಷ್ಟ್ರಕ್ಕೆ ಅವರ ಸೇವೆ ಉತ್ಕರ್ಷ್ ಅವರು ಈ ಪ್ರಶ್ನೆ ಯಾಕೆ ಬರುತ್ತೆ ಅಂತಂದ್ರೆ, ರಾಜಣ್ಣ ಅವರು ಇದೇ ವೇದಿಕೆಯಲ್ಲಿ ನೀವು ಕೂತಿರೋದ್ರಿಂದ ಒಂದ್ 2 ಹೆಜ್ಜೆ ಲೆಫ್ಟ್ ಇರ್ಬೋದು, ಇಲ್ಲಿ ಕೂತ್ಕೊಂಡು ರಾಜಣ್ಣ ಅವರು ಹೇಳ್ತಾರೆ ಡಿ.ಕೆ. ಶಿವಕುಮಾರ್ ಇನ್ ಕೇಸ್ ಮುಖ್ಯಮಂತ್ರಿ ಆಗ್ಬಿಟ್ರೆ ಇಡೀ ರಾಜ್ಯದಲ್ಲಿರುವ ಕಾಂಗ್ರೆಸ್ ಕಚೇರಿಗಳಿಗೆ ಬೀಗ ಹಾಕೋ ರೀತಿಯ ಪರಿಸ್ಥಿತಿ ಬಂದ್ಬಿಡುತ್ತೆ. ರಾಜಣ್ಣ ಅವರನ್ನ ಪಕ್ಷದಿಂದ ಹೊರಗಿಟ್ಟಿದೆ ಸರಿಯೇ, ಅಂದ್ರೆ ಅಧಿಕಾರದಿಂದ ಹೊರಗಿಟ್ಟಿದ್ದಾರೆ ಪಕ್ಷ ಸರಿಯೇ, ಬಟ್ ದರ್ ಇಸ್ ಅ ಸತೀಶ್ ಜಾರಕಿಹೊಳಿ, ದರ್ ಇಸ್ ಅ ಎಚ್ ಸಿ ಮಹದೇವಪ್ಪ, ದರ್ ಇಸ್ ಅ ಜಾರ್ಜ್. ಈ ರೀತಿಯಲ್ಲಿ ಸಿದ್ದರಾಮಯ್ಯ, ಭೈರತಿ ಸುರೇಶ್ ಅವರಂತೂ ಇವತ್ತು ಕಾರ್ ಡ್ರೈವ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಟ್ರು. ಸೊ ಇವರೆಲ್ಲರಿಂದ ಈ ಸರ್ಕಾರಕ್ಕೆ, ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರಕ್ಕೆ ಬೆಂಬಲ ಯಾವ ರೀತಿ ನಾವು ನಿರೀಕ್ಷೆ ಮಾಡಬೇಕು ಅಂತ. ಮೇಡಮ್, ಅದಕ್ಕಿಂತ ಮುಂಚೆ ನನಗೆ ನಮ್ಮ ಸಹೋದರರು ಕೇಳಿದ್ರು, ಹಿಂದುಳಿದ ವರ್ಗದ ಬಗ್ಗೆ ಬಹಳಷ್ಟು ಕಾಳಜಿ ನಿಮ್ಗಿದೆ ಅಂತ. ಹಿಂದುಳಿದ ವರ್ಗ ಮತ್ತು ದಲಿತರ ವಿಚಾರದಲ್ಲಿ ಬಹಳ ಸ್ಪಷ್ಟಪಡಿಸ್ತೀನಿ. ಇಡೀ ದೇಶದಲ್ಲಿ ಅತಿ ಹೆಚ್ಚು ಅಧಿಕಾರವನ್ನ ಕೊಟ್ಟಿರ್ತಕ್ಕಂಥ ಹೆಗ್ಗಳಿಕೆ ಭಾರತೀಯ ಜನತಾ ಪಾರ್ಟಿಗೆ. ನರೇಂದ್ರ ಮೋದಿ ಅವರೇ ಅದಕ್ಕೆ ಜ್ವಲಂತ ಉದಾಹರಣೆ. ಪ್ರಧಾನಮಂತ್ರಿಗಳು ಕೂಡ ಅದೇ ಅತ್ಯಂತ ಸಣ್ಣ ಹಿಂದುಳಿದ ಸಮುದಾಯದಿಂದ ಬಂದಿರತಕ್ಕಂಥ ವ್ಯಕ್ತಿ. ಮತ್ತೆ ಕಾಂಗ್ರೆಸ್ನವರು ಅರ್ಥ ಮಾಡ್ಕೋಬೇಕು, ಕಳೆದ 75 ವರ್ಷಗಳಿಂದ ಒಂದೇ ಒಂದು ನ್ಯಾಷನಲ್ ಒಬಿಸಿ ಕಮಿಷನ್ ಅನ್ನ ಮಾಡಕ್ಕಾಗಿರ್ಲಿಲ್ಲ. ಇಟ್ ವಾಸ್ ದ ಫೇಲ್ಯೂರ್ ಆಫ್ ದ ಕಾಂಗ್ರೆಸ್. ಅದನ್ನ ಮಾಡಿದ್ಯಾರು ಅಂತಂದ್ರೆ ನರೇಂದ್ರ ಮೋದಿ ಅವರು, ಅದೇ ಹಿಂದುಳಿದ ಸಮುದಾಯದಿಂದ ಬಂದಂತವರು. ನೀವು ನೋಡಿ, ಇಡೀ ದೇಶದಲ್ಲಿ 22 ರಾಜ್ಯಗಳು ಆಳ್ವಿಕೆಯಲ್ಲಿ ಇದ್ದೇವೆ. ಆ 22 ರಾಜ್ಯಗಳಲ್ಲಿ ಒಂದ್ ನಿಮಿಷ ನಾನು ಲಿಸ್ಟ್ ಕೊಟ್ಬಿಡ್ತೀನಿ. ಸುಮಾರು 8 ಜನ ಹಿಂದುಳಿದ ಸಮುದಾಯಕ್ಕೆ ಸೇರಿದಂತ ಮುಖ್ಯಮಂತ್ರಿಗಳು ಭಾರತೀಯ ಜನತಾ ಪಾರ್ಟಿ ಅವಕಾಶ ಮಾಡಿಕೊಟ್ಟಿದೆ. ನಯಾಬ್ ಸಿಂಗ್ ಸೈನಿ ಹರಿಯಾಣ, ಮೋಹನ್ ಯಾದವ್ ಮಧ್ಯಪ್ರದೇಶ್, ಸಾಮ್ರಾಟ್ ಚೌಧರಿ ಬಿಹಾರ್, ಪ್ರಮೋದ್ ಸಾವಂತ್ ಗೋವಾ, ಪ್ರೇಮ್ ಸಿಂಗ್ ತಮಾಂಗ್ ಸಿಕ್ಕಿಂ, ಮತ್ತೆ ಎಸ್ಟಿ ಸಮುದಾಯದಿಂದ ವಿಷ್ಣು ದಿಯೋಸಾಯಿ ಛತ್ತೀಸ್ಗಢ, ಮೋಹನ್ ಚರಣ್ ಮಾಂಜಿ ಒಡಿಶಾ, ಪ್ರೇಮ ಕಂಡು ಅರುಣಾಚಲ್ ಪ್ರದೇಶ್. ಈಗ ಇಡೀ ದೇಶದಲ್ಲಿ ರಾಹುಲ್ ಗಾಂಧಿ ಅವರು ಹೋಗಿದ ಕಡೆ ಎಲ್ಲ ಭಾಷಣ ಮಾಡಿದ್ರಲ್ವಾ, ಆದ್ರೆ ಯಾವ ಆಧಾರದ ಮೇಲೆ ಸಿದ್ದರಾಮಯ್ಯ ನಿಲ್ಲಿಸಿದ್ರಿ ಅನ್ನುವಂತ ಸ್ಪಷ್ಟತೆ ಕೂಡ ಕೊಟ್ಟಿಲ್ಲ. ಮತ್ತೆ ಇವತ್ತು ಒಂದು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ, ನೀವು ಹಿಂದುಳಿದ ಸಮುದಾಯಗಳು ಮತ್ತು ದಲಿತ ಸಮುದಾಯಗಳಿಗೆ ಮಾಡಿರ್ತಕ್ಕಂಥ ಅನ್ಯಾಯ ಇವತ್ತು ಕರ್ನಾಟಕದಲ್ಲಿ ಬಟ ಬಯಲಾಗ್ತಿದೆ. ಅದೇ ಅಹಿಂದ ಸಮುದಾಯದ ನಾಯಕರು ಏನ್ ಮಾತಾಡ್ತಿದ್ದಾರೆ ಕಾಂಗ್ರೆಸ್ ಪರವಾಗಿ, ಕಾಂಗ್ರೆಸ್ನ ವಿರುದ್ಧವಾಗಿ ನಿಮ್ಮ ಬದ್ಧತೆ ಏನಾಯ್ತು ಹಾಗಾದ್ರೆ? ಹಾಗಾಗಿ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ, ಮುಖ್ಯಮಂತ್ರಿಗಳು ಏನೇ ಬದಲಾವಣೆ ಆದ್ರೂ ಸಿಸ್ಟಮ್ ಇಸ್ ನಾಟ್ ಚೇಂಜಿಂಗ್. ಇನ್ ಡಿ.ಕೆ. ಶಿವಕುಮಾರ್ ಅವರ ವಿಚಾರಕ್ಕಂತೂ ನಾವು ಅನೇಕ ಬಾರಿ ಚರ್ಚೆ ಮಾಡಿದೀವಿ. ಇರ್ತಕ್ಕಂಥ ಅದೇ ಕರಪ್ಷನ್ ಮತ್ತು ಕಮಿಷನ್ ಕಂಟಿನ್ಯೂ ಆಗ್ತದೆ, ಯಾವ ಬದಲಾವಣೆ ಆಗೋದಿಲ್ಲ. ಮಾತನಾಡ್ತಿದ್ದೀನಿ ಸರ್, ಶಾಸಕರು, ಸಚಿವರು, ಕಾರ್ಯಕರ್ತರ ಬೆಂಬಲ ಈ ಸರ್ಕಾರ, ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಇನ್ ಕೇಸ್ ರಚನೆ ಆದ್ರೆ ಇರುತ್ತಾ ಅಂತ ಹೇಳಿ ವಿರೋಧ ಪಕ್ಷವಾಗಿ ಯಾವ ರೀತಿ ಗಮನಿಸ್ತೀವಿ? ಅಲ್ಲ ನೋಡಿ, ಒಂದು ಬಹಳ ಸ್ಪಷ್ಟವಾಗಿ ನಾವು ಇವಾಗ ಈ ಪ್ರಸ್ತುತ ಬೆಳವಣಿಗೆ ನೋಡಿದಾಗ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಟ್ಟಿರಬಹುದು. ಆದ್ರೆ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯನವರ ನಡೆ ಹೇಗೆ ಅಂತ ಗೊತ್ತಿಲ್ಲ. ಯಾಕಂದ್ರೆ 2019ರಲ್ಲಿ ಇದೇ ಧರ್ಮಸ್ಥಳದ ಒಂದು ರೆಸಾರ್ಟ್ಗೆ ಹೋಗಿ, ಶಾಂತಿವನಕ್ಕೆ ಹೋಗಿ ಯಾವ ರೀತಿ ಸರ್ಕಾರವನ್ನ ಬೀಳಿಸಿದ್ರು ಅನ್ನೋಂಥದ್ದು ಗೊತ್ತಿದೆ. ಸೊ ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಬಹಳ ಅದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಮಾಡ್ಬೇಕು. ಆಮೇಲೆ ಅಲ್ಲಿನ ಕಾಂಗ್ರೆಸ್ ಎಂಎಲ್ಎಗಳು, ಮಂತ್ರಿಗಳೇ ಹೇಳ್ತಕ್ಕಂಥದ್ದು ಯಾರಿಗೂ ಸ್ಪಂದನೆನೇ ಮಾಡೋದಿಲ್ಲ. ಅವರು ಯಾರಾದ್ರೂ ಹತ್ರ ಬಂದ್ರೆ ಮೈವೇಸ್ ಹೈವೇ ಅನ್ನೋ ರೀತಿ ಅವ್ರು ವರ್ತನೆ ಮಾಡ್ತಾರೆ. ಇನ್ನು ಈ ರೀತಿ ಇದ್ದಾಗ ಇನ್ನು ಎಷ್ಟರ ಮಟ್ಟಿಗೆ ಸರ್ಕಾರ ನಡೆಸಲಿಕ್ಕೆ ಆಗ್ತದ್ರಿ? 140 ಜನ ನಮಗೆ ಸಹಕಾರ ಇದ್ದಾರೆ ಅಂತ ಸುಮ್ನೆ ನೀವು ಬೊಬ್ಬೆ ಭಾಷಣ ಹೊಡೆಯಕ್ಕೆ ಸೀಮಿತ ಮಾಡಬೇಡಿ. ನಿಜವಾಗ್ಲೂ ಕಾಳಜಿ ಇದ್ರೆ ಜನಪರವಾಗಿ ಕೆಲಸ ಮಾಡ್ತಕ್ಕಂಥದನ್ನ ಮಾಡಿ. ಮಂಜುನಾಥ್ ಅವ್ರಿಗೆ ಅಬ್ಜೆಕ್ಷನ್ ಇದೆ ನೀವು ಮಾತನಾಡ್ತಿರೋದ್ರ ಬಗ್ಗೆ. ಮಂಜುನಾಥ್ ಕ್ವಿಕ್ ಆಗಿ 20 ಸೆಕೆಂಡ್ ರಿಯಾಕ್ಟ್ ಮಾಡಿದ್ರೆ ನಾನು ಹೂಗಾರ್ ಸಾರಿ ಪ್ರಶ್ನೆಗೆ ಹೋಗ್ಬೇಕು ಸರ್. ಇವತ್ತು ಏನು ಸಿದ್ದರಾಮಯ್ಯ ಅವರು ಯಾವ ರೀತಿಯಲ್ಲಿ ಇವತ್ತು ರಾಹುಲ್ ಗಾಂಧಿ ಅವರು ಹಿಂದುಳಿದ ವರ್ಗದ ನಾಯಕ ಸಿದ್ದರಾಮಯ್ಯರು ಈ ರಾಜ್ಯಕ್ಕೆ